ಅಭ್ಯಾಸ 5.2 ಅಲ್ಲಿ ಫಿಫ್ತ್ ಕ್ವಶನ್ ಏನು ಕೊಟ್ಟಿದ್ದಾರೆ ಇಲ್ಲಿ 21 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ, ಸೊ ಡಯಾಗ್ರಾಮ್ ನೋಡ್ಕೊಳ್ಬೋದು ಇಲ್ಲಿ 21 ಸೆಂಟಿಮೀಟರ್ ತ್ರಿಜ್ಯ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನುಂಟು ಮಾಡುತ್ತದೆ, ರೈಟ್. ಸೊ ಫಸ್ಟ್ ಕ್ವಶನ್ ಕಂಸದ ಉದ್ದ ಎಷ್ಟು, ಸೆಕೆಂಡ್ ಒನ್ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಅದೇ ರೀತಿ ಥರ್ಡ್ ಒನ್ ಅನುರೂಪ ಜಾದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣ. ಸೊ ಫಸ್ಟ್ ಕ್ವಶನ್ ನೋಡೋಣ ಇಲ್ಲಿ. ಸೊ ರೇಡಿಯಸ್ ಗೊತ್ತಿದೆ ನಮಗೆ ಇಲ್ಲಿ 21 ಸೆಂಟಿಮೀಟರ್ ಆ್ಯಂಡ್ ಕೇಂದ್ರದಲ್ಲಿ ಉಂಟಾದ ಕೋನ ಥೀಟಾ 60 ಡಿಗ್ರಿ. ಸೊ ಫಸ್ಟ್ ಕ್ವಶನ್ ಎ ಪಿ ಬಿ ಕಂಸದ ಉದ್ದ, ಈ ಕಂಸದ ಉದ್ದ ಎಷ್ಟಂದರೆ ಫಾರ್ಮುಲಾ ನಮ್ಗೆ ಗೊತ್ತಿದೆ ಅಲ್ಲಿ, ಕಂಸದ ಉದ್ದ 2πr ಇಂಟು ಥೀಟಾ ಬೈ 360. ಸೊ 2 ಆ್ಯಸ್ ಇಟ್ ಈಸ್, ದೆನ್ ಪೈ ವ್ಯಾಲ್ಯೂ 22/7, ರೇಡಿಯಸ್ 21 ಸೆಂಟಿಮೀಟರ್ ಆ್ಯಂಡ್ ಥೀಟಾ ಗೊತ್ತಿದೆ 60 ಡಿಗ್ರಿ, ಸೊ 60/360. ಸೊ ಏನು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ 61, ರೈಟ್. ಸೊ 61, 66. ಓಕೆ, ದೆನ್ 7 1 7 3 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, 3 1 3 2 6 2 2 ಕ್ಯಾನ್ಸಲ್, ಅಂದರೆ 22 ಸೆಂಟಿಮೀಟರ್ ಈ ಕಂಸದ ಉದ್ದ ಅಷ್ಟು, ಎ ಪಿ ಬಿ ಕಂಸದ ಉದ್ದ 22 ಸೆಂಟಿಮೀಟರ್. ನೆಕ್ಸ್ಟ್ ಒನ್ ಸೆಕೆಂಡ್ ಕ್ವಶನ್, ಒ ಎ ಪಿ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಅಂದರೆ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ಫಾರ್ಮುಲಾ ಗೊತ್ತಿದೆ ಅಲ್ಲಿ, ಪೈ ಆರ್ ಸ್ಕ್ವೇರ್ ಥೀಟಾ ಬೈ 360 ಡಿಗ್ರಿ, ರೈಟ್. ಸೊ ರೇಡಿಯಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, ಪೈ ವ್ಯಾಲ್ಯೂ 22/7, ಆರ್ ಸ್ಕ್ವೇರ್ ಮೀನ್ಸ್ 21 ಇಂಟು 21 ಆ್ಯಂಡ್ ಥೀಟಾ ಆ್ಯಂಗಲ್ ಎಷ್ಟಿಲ್ಲಿ 60 ಡಿಗ್ರಿ ಉಂಟಾಗಿದೆ, ಸೊ 60/360. ಸೊ 60 ಆ್ಯಂಡ್ 360, 61 66 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಅದೇ ರೀತಿ 7 1 7 3 21, 3 1 3 2 6 ಆ್ಯಂಡ್ 2 1 2 11 22. ಸೊ 11, this one 11 into 21 is 231. ಸೊ ಒ ಎ ಪಿ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 231 ಸೆಂಟಿಮೀಟರ್ ಸ್ಕ್ವೇರ್. ಸೊ ನೆಕ್ಸ್ಟ್ ಒನ್ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ. ಸೊ ಡಯಾಗ್ರಾಮ್ ನೋಡ್ಬೋದು ಇಲ್ಲಿ, ಈ ವೃತ್ತಖಂಡದ ವಿಸ್ತೀರ್ಣ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಫಾರ್ಮುಲಾ ಗೊತ್ತಿದೆ ಅಲ್ಲಿ, ತ್ರಿಜ್ಯಾಂತರ ಖಂಡದಲ್ಲಿ ನಾವು ಈ ಸಮದ್ವಿಬಾಹು ತ್ರಿಭುಜ ಮೈನಸ್ ಮಾಡಬೇಕು. ಸೊ ಫಾರ್ಮುಲಾ ಏನು ಬರುತ್ತೆ, ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ಒ ಎ ಪಿ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಅದರಲ್ಲಿ ಸಮದ್ವಿಬಾಹು ತ್ರಿಭುಜ ಒ ಎ ಬಿ ವಿಸ್ತೀರ್ಣ ಮೈನಸ್ ಮಾಡ್ಕೊಳ್ಬೇಕು. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಥೀಟಾ ಬೈ 360. ಅದೇ ರೀತಿ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಸೂತ್ರ r²/2 ಇಂಟು ಸೈನ್ ಥೀಟಾ. ಓಕೆ, ಸೊ ಇದು ವ್ಯಾಲ್ಯೂ ಅಂತ ಆಲ್ರೆಡಿ ನಾವು ಫೈಂಡ್ ಮಾಡಿದ್ದೀವಿ ಮೇಲ್ಗಡೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 231 ಸೆಂಟಿಮೀಟರ್ ಸ್ಕ್ವೇರ್. ಸೊ ಡೈರೆಕ್ಟಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, 231 ಅಂತ. ಆ್ಯಂಡ್ ಆರ್ ಸ್ಕ್ವೇರ್ ರೇಡಿಯಸ್ ವ್ಯಾಲ್ಯೂ 21, ಸೊ 21 ಇಂಟು 21 ಡಿವೈಡೆಡ್ ಬೈ 2, ಸೈನ್ ಥೀಟಾ ವ್ಯಾಲ್ಯೂ 60 ಡಿಗ್ರಿ. ಓಕೆ, ಸೊ 231 ಆ್ಯಸ್ ಇಟ್ ಈಸ್, ದೆನ್ 21 ಇಂಟು 21 441 divided by 2 and sin 60 degree value √3/2, right. ಸೊ ನೀವು ಜಸ್ಟ್ 2 ಇಂಟು 2 ಮಾಡಿಕೊಂಡು 4 ಬರ್ಕೊಳ್ಬೋದು. ದೆನ್ ಯು ಕ್ಯಾನ್ ಟೇಕ್ ಎಲ್ ಸಿ ಎಮ್ ಆಲ್ಸೋ. ಓಕೆ, ಸೊ ಲಸ ತೊಗೊಳ್ಬೋದು, ಇಲ್ಲಾಂದರೆ ಇಷ್ಟೇ ಆನ್ಸರ್ ಬರ್ಕೊಳ್ಬೋದು. ಸೊ ಥರ್ಡ್ ಕ್ವಶನ್ ಆನ್ಸರ್ ಏನಿಲ್ಲಿ 231 ಮೈನಸ್ 441 √3 divided by 4 ಸೆಂಟಿಮೀಟರ್ ಸ್ಕ್ವೇರ್. ಎಸ್, ಕ್ವಶನ್ ನಂಬರ್ 6 ನೋಡೋಣ ಇಲ್ಲಿ. 15 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದ ಜಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನ ಉಂಟು ಮಾಡುತ್ತದೆ. ರೇಡಿಯಸ್ ಕೊಟ್ಟಿದ್ದಾರಲ್ಲಿ 15 ಸೆಂಟಿಮೀಟರ್ ಅಂತ ಆ್ಯಂಡ್ ಥೀಟಾ ಕೊಟ್ಟಿದ್ದಾರೆ 60 ಡಿಗ್ರಿ. ಜಾದಿಂದ ಉಂಟಾದ ಲಘು ವೃತ್ತಖಂಡ, ಅಂದರೆ ಈ ಭಾಗ, ಆ್ಯಂಡ್ ಸೊ ಲಘು ವೃತ್ತಖಂಡ ಆಯ್ತಿಲ್ಲಿ. ದೆನ್ ಅಧಿಕ ವೃತ್ತಖಂಡ. ಸೆಕೆಂಡ್ ಕ್ವಶನ್ ಏನು ಕೇಳ್ತದ್ರಲ್ಲಿ, ಈ ಅಧಿಕ ವೃತ್ತಖಂಡದ ವಿಸ್ತೀರ್ಣ, ಲಘು ವೃತ್ತಖಂಡದ ವಿಸ್ತೀರ್ಣ ಮತ್ತು ಅಧಿಕ ವೃತ್ತದ ಖಂಡದ ವಿಸ್ತೀರ್ಣ ಕೇಳ್ತಾ ಇದ್ದಾರೆ. ಸೊ ರೇಡಿಯಸ್ ವ್ಯಾಲ್ಯೂ 15 ಸೆಂಟಿಮೀಟರ್ ಆ್ಯಂಡ್ ಥೀಟಾ 60 ಡಿಗ್ರಿ.
ಸೊ ಫಸ್ಟ್ ಕ್ವಶನ್, ಲಘು ವೃತ್ತಖಂಡದ ವಿಸ್ತೀರ್ಣ ಫಾರ್ಮುಲಾ ಗೊತ್ತಿದೆ ಅಲ್ಲಿ, ಪೈ ಆರ್ ಸ್ಕ್ವೇರ್ ಥೀಟಾ ಬೈ 360. ಅಂದರೆ ಈ ತ್ರಿಜ್ಯಾಂತರ ಖಂಡದಲ್ಲಿ ನಾವು ಏನು ಮೈನಸ್ ಮಾಡ್ಬೇಕಿಲ್ಲಿ, ಈ ಸಮದ್ವಿಬಾಹು ತ್ರಿಭುಜ ಮೈನಸ್ ಮಾಡ್ಕೊಳ್ಬೇಕು, ರೈಟ್. ಅಂದರೆ ಸೊ ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಥೀಟಾ ಬೈ 360 ಮೈನಸ್ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಅಂದರೆ ಆರ್ ಸ್ಕ್ವೇರ್ ಬೈ 2 ಸೈನ್ ಥೀಟಾ, ರೈಟ್. ಸೊ ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಪೈ ವ್ಯಾಲ್ಯೂ 22/7, ದೆನ್ ರೇಡಿಯಸ್ ವ್ಯಾಲ್ಯೂ 15, ಸೊ 15 into 15, ಆ್ಯಂಡ್ ಥೀಟಾ ಬೈ 360 ಅಂದರೆ 60/360. ನೆಕ್ಸ್ಟ್ ಆರ್ ಸ್ಕ್ವೇರ್ ಬೈ 2, ಸೊ 15 into 15/2, ಸೈನ್ 60 ಡಿಗ್ರಿ ವ್ಯಾಲ್ಯೂ √3/2. ಓಕೆ, ಸೊ ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ, ಸೊ 60 ಆ್ಯಂಡ್ 360 1 6 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ದೆನ್ 15 ಆ್ಯಂಡ್ ದಿಸ್ 6 ಕ್ಯಾನ್ಸಲ್ ಆಗುತ್ತೆ, 3 ಇಂದ 3 5s 3 3s ಸಾರಿ 3 ಇಂದನೇ ಕ್ಯಾನ್ಸಲ್ ಆಗಿದೆ. ಸೊ 3 5s 3 2 6, ರೈಟ್. ಸೊ ಅದಾದಮೇಲೆ 2 1s 2 11s 22. ಸೊ 11 into this 15 into 5 is 75. ಸೊ 11 into 75, ಆ್ಯಂಡ್ ಕೆಳಗಡೆ 7 into 1 7 ಆ್ಯಸ್ ಇಟ್ ಈಸ್. ಓಕೆ, ಸೊ ಅದೇ ರೀತಿಯಲ್ಲಿ 2 into 2 4, 15 into 15 225, ಆ್ಯಂಡ್ √3 ವ್ಯಾಲ್ಯೂ 1.73. ಓಕೆ, ದೆನ್ 11 into 75 is 825, and 225 into 1.73 is 389.25. ಸೊ ಇಲ್ಲಿ 7 ಇಂದ ಡಿವೈಡ್ ಮಾಡಿಕೊಂಡಾಗ 117.85 ಸಿಗುತ್ತೆ ಇಲ್ಲಿ, ಆ್ಯಂಡ್ ಈ 389.25 ಡಿವೈಡೆಡ್ ಬೈ 4 ಮಾಡಿದಾಗ 97.31. ಸೊ ಜಸ್ಟ್ ಮೈನಸ್ ಮಾಡ್ಕೊಳ್ಳಿ, ಎರಡು ವ್ಯಾಲ್ಯೂ 20.54 cm². ಸೊ ಈ ಲಘು ವೃತ್ತಖಂಡದ ವಿಸ್ತೀರ್ಣ ಏನಾಗುತ್ತೆ ಇಲ್ಲಿ 20.54 cm². ಇವಾಗ ನೀವು ಅಧಿಕ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡ್ಕೊಳ್ಬೇಕಂದ್ರೆ ಏನು ಮಾಡ್ಬೇಕಿಲ್ಲಿ, ಕಂಪ್ಲೀಟ್ ವೃತ್ತದಲ್ಲಿ ಈ ಲಘು ವೃತ್ತಖಂಡದ ವಿಸ್ತೀರ್ಣ ಮೈನಸ್ ಮಾಡ್ಕೊಳ್ಬೇಕು, ಕರೆಕ್ಟ್. ಸೊ ಅಧಿಕ ವೃತ್ತಖಂಡದ ವೃತ್ತದ ವಿಸ್ತೀರ್ಣದಲ್ಲಿ ಏನು ಮಾಡ್ಕೊಳ್ಬೇಕು, ಲಘು ವೃತ್ತಖಂಡದ ವಿಸ್ತೀರ್ಣ ಸಬ್ಟ್ರಾಕ್ಟ್ ಮೈನಸ್ ಮಾಡ್ಕೊಳ್ಬೇಕು. ಸೊ ವೃತ್ತದ ವಿಸ್ತೀರ್ಣ ಅಂದರೆ ಪೈ ಆರ್ ಸ್ಕ್ವೇರ್, ಲಘು ವೃತ್ತದ ಖಂಡದ ವಿಸ್ತೀರ್ಣ ಆಲ್ರೆಡಿ ಸಿಕ್ಕಿದೆ ಅಲ್ಲಿ 20.54. ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಪೈ ಮೀನ್ಸ್ 3.14, ರೇಡಿಯಸ್ ಸ್ಕ್ವೇರ್ ಅಂದರೆ 15 ಸ್ಕ್ವೇರ್, 20.54 ಆ್ಯಸ್ ಇಟ್ ಈಸ್. ಸೊ 15 ಸ್ಕ್ವೇರ್ ಇಸ್ 225, ಆ್ಯಂಡ್ 225 into 3.14 ಎಷ್ಟಾಗುತ್ತೆ 706.5. ಸೊ ಮೈನಸ್ ಮಾಡಿದಾಗ 685.96 cm². ನೆಕ್ಸ್ಟ್ 7th ಕ್ವಶನ್, 12 cm ತ್ರಿಜ್ಯವಿರುವ ವೃತ್ತದಲ್ಲಿ ಒಂದು ಜಾವು ಕೇಂದ್ರದಲ್ಲಿ 120 ಡಿಗ್ರಿ ಕೋನ ಉಂಟು ಮಾಡುತ್ತದೆ. ಸೊ ಡಯಾಗ್ರಾಮ್ ನೋಡ್ಬೋದು, ಇಲ್ಲಿ 120 ಡಿಗ್ರಿ ಕ್ರಿಯೇಟ್ ಮಾಡಿದೆ, ಆ್ಯಂಡ್ ರೇಡಿಯಸ್ ತ್ರಿಜ್ಯ ಕೊಟ್ಟಿದ್ದಾರೆ 12 cm. ಸೊ ಥೀಟಾ 120 ಡಿಗ್ರಿ. ಉಂಟಾದ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯಿರಿ. ಸೊ ಈ ವೃತ್ತಖಂಡ APB ವೃತ್ತಖಂಡದ ವಿಸ್ತೀರ್ಣ ಕೇಳ್ತದೆ. ಸೇಮ್ ಮೆಥಡ್, ಈ ತ್ರಿಜ್ಯಾಂತರ ಖಂಡದಲ್ಲಿ ಸಮದ್ವಿಬಾಹು ತ್ರಿಭುಜ ಮೈನಸ್ ಮಾಡಬೇಕು. ಸೊ ಫಾರ್ಮುಲಾ ಗೊತ್ತಿದೆ ಅಲ್ಲಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಫಾರ್ಮುಲಾ ಮೈನಸ್ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ. ಸೊ ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಪೈ ವ್ಯಾಲ್ಯೂ 22/7, ರೇಡಿಯಸ್ 12 ಕೊಟ್ಟಿದ್ದಾರೆ, ಸೊ 12 into 12. ಸೊ ಥೀಟಾ 120 ಡಿಗ್ರಿ, ಸೊ 120/360. ಅಗೇನ್ ರೇಡಿಯಸ್ ಸ್ಕ್ವೇರ್ ಅಂದರೆ 12 into 12 ಡಿವೈಡೆಡ್ ಬೈ 2 ಸೈನ್ 120 ಡಿಗ್ರಿ. ಓಕೆ, ಸೊ ಯಾವುದಾದ್ರು ವ್ಯಾಲ್ಯೂಸ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, 0 0 ಕ್ಯಾನ್ಸಲ್, 4 3s 12, 4 9s 36. ಸೊ 3 3s 9, 3 4s 12, 3 1s 3 4s 12, ಕರೆಕ್ಟ್. ಓಕೆ, ಮತ್ತು ಯಾವುದು ಕ್ಯಾನ್ಸಲ್ ಆಗೋದಿಲ್ಲ. ಸೊ 22 into 4 into 4 into 3 ಮಾಡಿದಾಗ 1056 ಸಿಗುತ್ತೆ ಇಲ್ಲಿ, ಆ್ಯಂಡ್ ಡಿವೈಡೆಡ್ ಬೈ 7 ಆ್ಯಸ್ ಇಟ್ ಈಸ್. ಆ್ಯಂಡ್ ಹಿಯರ್ 2 4s ಸಾರಿ 4s ಅಲ್ಲ 2 6 12, ರೈಟ್. ಸೊ 12 into 6 72, ಆ್ಯಂಡ್ ಸೈನ್ 120 ಡಿಗ್ರಿ ವ್ಯಾಲ್ಯೂ √3/2. ಓಕೆ,
So 1056 divided by 7 is 150.85 and 2 ಇಂದ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. This value 2 ones 236, right? 36 double is 72. So 36 as it is and root 3 value 1.73. So 150.85 minus 36 into 1.73 ಎಷ್ಟಾಗುತ್ತೆ ಇಲ್ಲಿ 62.28. ಸಬ್ಟ್ರಾಕ್ಟ್ ಮಾಡಿದಾಗ 88.57 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಉಂಟಾದ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ಅಷ್ಟು 88.57 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ 8th ಒನ್, 15 ಮೀಟರ್ ಬಾಹುವಿರುವ ಚೌಕಾಕಾರದ ಒಂದು ಹುಲ್ಲಿನ ಮೈದಾನದ ಓಕೆ. ಸೊ 15 ಮೀಟರ್ ಬಾಹುವಿನ ಉದ್ದ ಅಂದರೆ ಇದೊಂದು ಚೌಕಾಕಾರ ಗಾರ್ಡನ್ ಇದೆ. ಸೊ ಈ ಗಾರ್ಡನ್ನ ಬಾಹುವಿನ ಉದ್ದ 15 ಮೀಟರ್ ಅಂತ ಹೇಳ್ತದೆ. ಓಕೆ. ಸೊ ಹುಲ್ಲಿನ ಮೈದಾನದ ಮೂಲೆಯಲ್ಲಿರುವ ಒಂದು ಗೂಟಕ್ಕೆ ಕುದುರೆಯೊಂದನ್ನು 5 ಮೀಟರ್ ಉದ್ದದ ಹಗ್ಗದಿಂದ ಕಟ್ಟಿದೆ. ಸೊ ಈ ಮೂಲೆಯಿಂದ 5 ಮೀಟರ್ ದೂರ ತನಕ ಒಂದು ಹಗ್ಗ ಕಟ್ಟಿದ್ದಾರೆ ಅಂತೇಳಿ. ಓಕೆ. ಸೊ 5 ಮೀಟರ್. ಸೊ ಅಲ್ಲಿ ಚಿತ್ರ ನೋಡ್ಬೋದು ಇಲ್ಲಿ. ಸೊ ಫಸ್ಟ್ ಕ್ವಶನ್ ಏನು ಕೇಳ್ತಾ ಅದರಲ್ಲಿ, ಕುದುರೆಯು ಹುಲ್ಲನ್ನು ಮೇಯಬಹುದಾದ ಮೈದಾನದ ವಿಸ್ತೀರ್ಣ. ಸೊ ಅಂದರೆ ಆ ಕುದುರೆ ಇಷ್ಟೇ ಭಾಗ ಮೇಯಬೋದಾ? ಕರೆಕ್ಟ್. ಬಿಕಾಸ್ 5 ಮೀಟರ್ಗಿಂತ ಜಾಸ್ತಿ ಹಗ್ಗ ಇದ್ದರೆ ಜಾಸ್ತಿ ಪ್ಲೇಸಸ್ಗೆ ಹೋಗಿ ಅದು ಹುಲ್ಲನ್ನು ತಿನ್ಬೋದಿತ್ತು, ರೈಟ್? ಅಂದರೆ ಇಷ್ಟೇ ಭಾಗದ ವಿಸ್ತೀರ್ಣ ಕಂಡುಹಿಡ್ಕೊಳ್ಬೇಕು. ಸೊ ನೋಡ್ಬೋದು ಇಲ್ಲಿ ಚೌಕದ ಒಂದು ಮೂಲೆ ಅಂದರೆ ನಿಮ್ಗೆ ಆ್ಯಂಗಲ್ ಸಿಗುತ್ತೆ ಇಲ್ಲಿ 90 ಡಿಗ್ರಿ. ಓಕೆ. ಸೊ ಇದು ವೃತ್ತದ ಚತುರ್ಥಕ ಭಾಗ ಇರೋದ್ರಿಂದ ಡಿವೈಡ್ ಬೈ 4 ಮಾಡ್ಬೋದು. ಆರ್ ಥೀಟಾ ವ್ಯಾಲ್ಯೂ 90 ಡಿಗ್ರಿ ಅಂತ ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಚೌಕಾಕಾರದ ಹುಲ್ಲಿನ ಮೈದಾನದ ಬಾಹು ಎಷ್ಟು? 15 ಮೀಟರ್ ಆ್ಯಂಡ್ ರೇಡಿಯಸ್ ತ್ರಿಜ್ಯ 5 ಮೀಟರ್, ಥೀಟಾ 90 ಡಿಗ್ರಿ. ಸೊ ಕುದುರೆ ಹುಲ್ಲು ಮೇಯಬಹುದಾದ ಮೈದಾನದ ಭಾಗದ ವಿಸ್ತೀರ್ಣ ಅಂದರೆ ಪೈ ಆರ್ ಸ್ಕ್ವಯರ್, 90 ಡಿಗ್ರಿ ಥೀಟಾ ಇರೋದ್ರಿಂದ 90/360. ಸೊ ಇಲ್ಲಿ ಪೈ ವ್ಯಾಲ್ಯೂ 22/7, ರೇಡಿಯಸ್ ಸ್ಕ್ವೇರ್ ಇಸ್ 5 × 5 ಆ್ಯಂಡ್ 90/360 ಅಂದರೆ 1/4. ಸೊ 90 ones 90 4s 360. ಮತ್ತು 2 2s 4, 2 11s ಮತ್ತೇನು ಕ್ಯಾನ್ಸಲ್ ಆಗೋದಿಲ್ಲ. ಸೊ 11 ಇಂಟು is 5 × 5 25. 25 into 11 is 275. 275 divided by 7 and 2 as it is. ಸೊ ಫಸ್ಟ್ 7 ಇಂದ ಡಿವೈಡ್ ಮಾಡಿ, ದೆನ್ 2 ಇಂದ ಡಿವೈಡ್ ಮಾಡಿ. ಸೊ ಆನ್ಸರ್ ಏನು ಸಿಗುತ್ತೆ ಇಲ್ಲಿ? 19.64 ಮೀಟರ್ ಸ್ಕ್ವೇರ್. ಸೊ ಅದೇ ರೀತಿ ಸೆಕೆಂಡ್ ಕ್ವಶನ್, ಇದರಲ್ಲೇ 5 ಮೀಟರ್ ಹಗ್ಗದ ಬದಲಾಗಿ, ಓಕೆ. ಸೊ ಇಲ್ಲೇನು ಮೊದಲು 5 ಮೀಟರ್ ಇತ್ತಲ್ಲ, ಈ 5 ಮೀಟರ್ ಬದಲಾಗಿ 10 ಮೀಟರ್ ಹಗ್ಗ ಉಪಯೋಗಿಸಿದಲ್ಲಿ, ಅಂದರೆ 5 ಮೀಟರ್ ಬದಲಾಗಿ ಅದು 10 ಮೀಟರ್ ತನಕ ಹಗ್ಗ ಇರ್ತಿತ್ತು ಅಂದರೆ ಇನ್ನೂ ದೂರ ಮೇಯ್ಬೋದು, ರೈಟ್? ಸೊ ಹೆಚ್ಚಾಗಿ ಮೇಯಬಹುದಾದ ಮೈದಾನದ ವಿಸ್ತೀರ್ಣ. ಸೊ ಮೊದಲೆಷ್ಟು ಭಾಗ ಹುಲ್ಲು ಮೇದಿತ್ತು ಅದಕ್ಕಿಂತ ಇವಾಗ 10 ಮೀಟರ್ ಇದ್ದಾಗ ಇಷ್ಟು ಭಾಗ ಜಾಸ್ತಿ ಮೇಯ್ತದೆ, ರೈಟ್? ಸೊ ಕ್ವಶನಲ್ಲಿ ಅವರು ಎಷ್ಟು ನೋಡಿರಿ, ಹೆಚ್ಚಾಗಿ ಮೇಯಬಹುದಾದ ಅಂದರೆ ಈ ಭಾಗದ ವಿಸ್ತೀರ್ಣ ಕೇಳ್ತಾ ಇದ್ದಾರೆ. ಇನ್ನೂ ಎಷ್ಟು ಹೆಚ್ಚಾಗಿ ಮೇಯಬಹುದು ಅದು, ಓಕೆ. ಅಂದರೆ ಏನು ಮಾಡಬೇಕು? ಸೊ ಈ ಚತುರ್ಥಕ ಏನಿದೆ 10 ಮೀಟರ್ ಹಗ್ಗ ಇರೋದು, ಈ ಚತುರ್ಥಕದಲ್ಲಿ ಈ 5 ಮೀಟರ್ ರೇಡಿಯಸ್ ಇರೋ ಚತುರ್ಥಕ ಭಾಗ ನಾವು ಮೈನಸ್ ಮಾಡ್ಕೊಳ್ಬೇಕು, ರೈಟ್? ಅಂದರೆ ನಮಗಿದು ಹೆಚ್ಚಾಗಿ ಮೇಯಬಹುದಾದ ಭಾಗದ ವಿಸ್ತೀರ್ಣ ಎಷ್ಟು ಅಂತ ಇದು ಗೊತ್ತಾಗ್ತದೆ, ಓಕೆ. ಸೊ ಹೆಚ್ಚಾಗಿ ಮೇಯಬಹುದಾದ ಮೈದಾನದ ವಿಸ್ತೀರ್ಣ ಸಮನಾಗಿದೆ ಏನಂತ ಹೇಳ್ಬೋದು? ಸೊ ಇವಾಗ ನಾವು ರೇಡಿಯಸ್ 10 ಮೀಟರ್ ಅಂತ ತೊಗೊಳ್ತಾ ಇದ್ದೀವಿ, ಅದಕ್ಕೆ ಕ್ಯಾಪಿಟಲ್ ಆರ್ ಅಂತ ಹೆಸರು ಕೊಡೋಣ. ಆ್ಯಂಡ್ ಮೊದಲಿಂದ ಹಗ್ಗ ಇತ್ತು 5 ಮೀಟರ್, ಅದಕ್ಕೆ ಸ್ಮಾಲ್ ಆರ್ ಅಂತ ಕೊಡಿ. ಸೊ ಪೈ ಆರ್ ಸ್ಕ್ವೇರ್ ಕ್ಯಾಪಿಟಲ್ ಆರ್ 90/360. ಇಲ್ಲಿ ಕೂಡ ಪೈ ಆರ್ ಸ್ಕ್ವೇರ್ ಬಟ್ ಸ್ಮಾಲ್ ಲೆಟರ್ ಆರ್ 90/360. ಓಕೆ. ಸೊ ಇವಾಗ ನೀವು ಸೊ ದಿಸ್ ವ್ಯಾಲ್ಯೂ 90 ones 94s 360, 90 ones 94 360. ಸೊ ಎರಡೂ ಪಾರ್ಟಲ್ಲಿ ನೀವು ಪೈ ಆ್ಯಂಡ್ 1/4 ಕಾಮನ್ ತೊಗೊಳ್ಬೋದಾ? ಸೊ π/4 ಕಾಮನ್ ಆಗುತ್ತೆ ಇಲ್ಲಿ. ರಿಮೈನಿಂಗ್ ಪಾರ್ಟ್ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಕ್ಯಾಪಿಟಲ್ ಆರ್ ಅಂದರೆ 10. ಸೊ 10 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್
10 square means 100. 100 minus 25 is 75. And this pi value 22 by 7, 1 by 4 as it is. So calculate ಮಾಡಲಿ. ಸೊ 7 and 4 ಇಂದ ಡಿವೈಡ್ ಮಾಡಿದಾಗ 0.785 ಸಿಗುತ್ತೆ ಇಲ್ಲಿ. 100 minus 25 is 75. So 0.785 into 75 is 58.875 meters square. Yes, question number 9. 35 mm ವ್ಯಾಸವಿರುವ ವೃತ್ತಾಕಾರದ, ಸೊ ಅಲ್ಲಿ ವ್ಯಾಸ ಹೇಳ್ತಾ ಇದ್ದಾರೆ ಇಲ್ಲಿ, ಈ ವೃತ್ತಾಕಾರದ ವ್ಯಾಸ ಇದು 35 mm. ಓಕೆ, ವೃತ್ತಾಕಾರದ ಪದಕವನ್ನು ಬೆಳ್ಳಿ ತಂತಿಯಿಂದ ಮಾಡಿದೆ. ಸೊ ಇದೆಲ್ಲ ಬೆಳ್ಳಿ ತಂತಿಯಿಂದ ಮಾಡಿದಾರದು. ಸೊ ಬೆಳ್ಳಿ ತಂತಿಯ 5 ವ್ಯಾಸಗಳನ್ನು ಉಪಯೋಗಿಸಿ ವೃತ್ತವನ್ನು ಸಮನಾದ 10 ತ್ರಿಜ್ಯಾಂತರ ಖಂಡಗಳಾಗಿ, ಎಷ್ಟು 5 ವ್ಯಾಸ ಉಪಯೋಗಿಸ್ತಾರಲ್ಲಿ ಆ್ಯಂಡ್ 10 ಭಾಗಗಳಾಗಿದ್ದಾವೆ, 10 ತ್ರಿಜ್ಯಾಂತರ ಖಂಡಗಳಾಗಿ ಚಿತ್ರದಲ್ಲಿ ತೋರಿಸುವಂತೆ ವಿಭಾಗಿಸಿದೆ. ಸೊ ನೋಡ್ಬೋದಾ, ಟೋಟಲ್ ಆಗಿ 10 ಪಾರ್ಟ್ಸ್, 1 2 3 4 5 and 6 7 8 9 10 ಟೋಟಲ್ ಆಗಿ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಅಲ್ಲಿ 10 ಭಾಗಗಳು. ಓಕೆ, ಸೊ ನಮಗೇನು ಗೊತ್ತಿದೆ ಅಲ್ಲಿ ವ್ಯಾಸ ಕೊಟ್ಟಿದ್ದಾರೆ. ಸೊ ವ್ಯಾಸ ಡಯಾಮೀಟರ್ ಡಿ ಇಸ್ 35 mm ಆ್ಯಂಡ್ ರೇಡಿಯಸ್ ಏನಾಗುತ್ತೆ ಅದರದ್ದು ಅರ್ಧ, ಇಟ್ ಮೀನ್ಸ್ 35/2 mm. ಓಕೆ, ಸೊ ನಮಗೇನು ಫಸ್ಟ್ ಕ್ವಶನ್ ಕೇಳ್ತಾರೆ, ಬೆಳ್ಳಿಯ, ಸೊ ಬೇಕಾಗುವ ಬೆಳ್ಳಿಯ ತಂತಿಯ ಉದ್ದ. ಅಂದರೆ ಅಲ್ಲಿ ಬೆಳ್ಳಿ ಯಾವ ರೀತಿ ಉಪಯೋಗಿಸ್ತಾರೆ ಅಂದರೆ, ಫಸ್ಟ್ ಒಂದು ಸರ್ಕಲ್ ಮಾಡಬೇಕಂದ್ರೆ ಬೆಳ್ಳಿ ಉಪಯೋಗಿಸಿದ್ದಾರೆ ಆ್ಯಂಡ್ ಮಿಡಲಲ್ಲಿ 5 ವ್ಯಾಸಗಳಾಗಿ, ಸೊ ಈ ರೇಖೆ ಏನಿದೆ ಈ ರೇಖೆನೂ ಬೆಳ್ಳಿದು. ಓಕೆ, ಒಂದು ರೇಖೆ ಬೆಳ್ಳಿದು, ಸೆಕೆಂಡ್ ರೇಖೆನೂ ಬೆಳ್ಳಿದು, ಥರ್ಡ್ ಒನ್ ಬೆಳ್ಳಿದು. ಓಕೆ, ಇವೆಲ್ಲ ಬೆಳ್ಳಿಯ ತಂತಿಗಳು. ಅದೇ ರೀತಿ ಫೋರ್ತ್ ಆ್ಯಂಡ್ ಫಿಫ್ತ್. ಸೊ ಬೆಳ್ಳಿ ಎಲ್ಲೆಲ್ಲಿ ಯೂಸ್ ಮಾಡಿದ್ದಾರೆ ಇಲ್ಲಿ, ಫಸ್ಟ್ ವೃತ್ತ ಸಲುವಾಗಿ ಬೆಳ್ಳಿ ಯೂಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಸೊ ಅದರ ಸಲುವಾಗಿ ಬೆಳ್ಳಿ ತಂತಿಯ ಒಟ್ಟು ಉದ್ದ ಅಂದರೆ ವೃತ್ತಾಕಾರದ ಬೆಳ್ಳಿ ತಂತಿಯ ಉದ್ದ, ರೈಟ್, ಒಂದು ವೃತ್ತ ಬೆಳ್ಳಿಯಿಂದನೇ ಮಾಡಿದ್ದಾರೆ. ಅದಾದಮೇಲೆ 5 ವ್ಯಾಸಗಳು ಉಪಯೋಗಿಸ್ತಾರೆ. ಇದ್ರ ಒಳಗಡೆ ಈ ರೀತಿ 5 ವ್ಯಾಸಗಳು ಕೂಡ ಬೆಳ್ಳಿಯಿಂದನೇ ರೆಡಿ ಮಾಡಿದ್ದಾರೆ. ಸೊ ಪ್ಲಸ್ ಬೆಳ್ಳಿ ತಂತಿಯ 5 ವ್ಯಾಸಗಳು, ಕರೆಕ್ಟ್. ಓಕೆ, ಸೊ ವೃತ್ತಾಕಾರದ ಒಟ್ಟು ಉದ್ದ ಕಂಡುಹಿಡ್ಕೊಳ್ಬೇಕಂದ್ರೆ ಪರಿಧಿ ಕಂಡುಹಿಡ್ಕೊಳ್ಬೇಕು, ರೈಟ್. ಈ ವೃತ್ತದ ಪರಿಧಿ ಅಂದ ರೀತಿ ಅಂದರೆ 2πr. ಸೊ 2πr ಫಾರ್ಮುಲಾ ಗೊತ್ತಿದೆ ಅಲ್ಲಿ. ದೆನ್ 5 ಬೆಳ್ಳಿ ತಂತಿಯ ವ್ಯಾಸಗಳು ಅಂದರೆ 5 into 5 ವ್ಯಾಸ ಡಿ, ರೈಟ್. ಸೊ ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಹೋಗೋಣ. 2 ಆ್ಯಸ್ ಇಟ್ ಈಸ್, ಪೈ ಅಂದರೆ 22/7, ರೇಡಿಯಸ್ 35/2, 5 into ಡಯಾಮೀಟರ್ ವ್ಯಾಸ 35. ಓಕೆ, ಸೊ ಏನೇನು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, 2 ಕ್ಯಾನ್ಸಲ್, 7 1 7 5 35, 22 into 5 is 110. Okay, so 5 into 35 is 175. 175 plus 110 is 285. ಸೊ ಬೆಳ್ಳಿ ಬೇಕಾಗುವ ಬೆಳ್ಳಿ ತಂತಿಯ ಒಟ್ಟು ಉದ್ದ 285 mm. ಓಕೆ, ಇದರಲ್ಲೇ ಸೆಕೆಂಡ್ ಕ್ವಶನ್, ಪದಕದಲ್ಲಿನ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಿರಿ. ಸೊ ಅವರು ಒಂದೇ ತ್ರಿಜ್ಯಾಂತರ ಖಂಡದ ಕೇಳ್ತಾರೆ. ಪ್ರತಿ ಅಂದರೆ ಒಂದೇ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳ್ತಾರೆ. ಅಂದರೆ ಟೋಟಲ್ ಆಗಿ 10 ಭಾಗಗಳಿದಾವೆ ಇಲ್ಲಿ, 10 ತ್ರಿಜ್ಯಾಂತರ ಖಂಡಗಳು. ಸೊ ವೃತ್ತದ ವಿಸ್ತೀರ್ಣ, ಕಂಪ್ಲೀಟ್ ವೃತ್ತದ ವಿಸ್ತೀರ್ಣದಲ್ಲಿ ಡಿವೈಡೆಡ್ ಬೈ 10 ಮಾಡಿ ನಿಮಗೆ ಓನ್ಲಿ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಿಗುತ್ತೆ ಇಲ್ಲಿ. ಓಕೆ, ಸೊ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದರೆ 1/10 ಇಂಟು ವೃತ್ತಾಕಾರದ ಪದಕದ ವಿಸ್ತೀರ್ಣ. ಸೊ ವೃತ್ತಾಕಾರದ ಪದಕದ ವಿಸ್ತೀರ್ಣ ಅಂದರೆ ವೃತ್ತದ ವಿಸ್ತೀರ್ಣ πr². ಸೊ 1/10 ಆ್ಯಸ್ ಇಟ್ ಈಸ್, ಪೈ ವ್ಯಾಲ್ಯೂ 22/7, ರೇಡಿಯಸ್ 35/2 ಇದೆ. ಸೊ 2 ಸರ್ತಿ ಬರ್ಕೊಳ್ಳಿ ಬಿಕಾಸ್ r² ಇರೋದ್ರಿಂದ. ದೆನ್ ಏನೇನು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, 7 5s 35, 2 11s 22, 5 2s 10. Okay, so 2 into 2 is 4, correct, and 35 into 11 is 385. So
ಸೊ 385/4 ಅಂದರೆ 96.25 ಮಿಲಿಮೀಟರ್ ಸ್ಕ್ವೇರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡೋಣ. ಒಂದು ಕೊಡೆಯು ಸಮ ಅಂತರದಲ್ಲಿನ 8 ಕಡ್ಡಿಗಳನ್ನು ಹೊಂದಿದೆ. ಓಕೆ, ಚಿತ್ರ ನೋಡ್ಬೋದು ನೀವು. 8 ಕಡ್ಡಿಗಳು ಹೊಂದಿದ್ದಾವೆ ಇಲ್ಲಿ ಸಮ ಅಂತರದಲ್ಲಿ, ಅಂದರೆ ಪ್ರತಿಯೊಂದು ತ್ರಿಜ್ಯಾಂತರ ಖಂಡಗಳು ಈಕ್ವಲ್ ಆಗಿವೆ ಅಂತ ಅರ್ಥ. ಕೊಡೆಯು 45 ಸೆಂಟಿಮೀಟರ್ ತ್ರಿಜ್ಯವಿರುವ, ತ್ರಿಜ್ಯ ಅಷ್ಟೇ 45 ಸೆಂಟಿಮೀಟರ್. ಓಕೆ, ಸೊ ಚಪ್ಪಟೆಯಾದ ವೃತ್ತ ಎಂದು ಭಾವಿಸಿ. ಅಂದರೆ ನೀವು ಮೇಲ್ಗಡೆಯಿಂದ ನೋಡ್ತಾ ಇದ್ದೀರಾ, ಇದೊಂದು ಚಪ್ಪಟೆ ವೃತ್ತ ಇದೆ ಅಂತ ತಿಳ್ಕೊಳ್ಳಿ. ಈ ರೀತಿ ಬೆಂಡ್ ಆಗಿದೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ, ಸರ್ಕಲ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಚಪ್ಪಟೆ. ಎಸ್. ನೆಕ್ಸ್ಟ್, 2 ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಎಷ್ಟು? ಸೊ 2 ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಅಂದರೆ ಯಾವುದಾದ್ರೂ ಒಂದು ಭಾಗದ ವಿಸ್ತೀರ್ಣ ಕಂಡುಹಿಡ್ಕೊಳ್ಬೇಕು, ತ್ರಿಜ್ಯಾಂತರ ಖಂಡ. ಕರೆಕ್ಟ್. ಅಂದರೆ ಟೋಟಲ್ 8 ಭಾಗಗಳಿದ್ದಾವೆ. ಸೊ 2 ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಅಂದರೆ 8 ಭಾಗಗಳಿರೋದ್ರಿಂದ ಡಿವೈಡೆಡ್ ಬೈ 8 ಮಾಡ್ಕೊಳ್ಬೇಕು. ಸೇಮ್ ಲಾಸ್ಟ್ ಕ್ವಶನಲ್ಲಿ ಮಾಡ್ಕೊಂಡಿದ್ದ ರೀತಿ. ಸೊ ಇಲ್ಲಿ 1/10 ಮಾಡ್ಕೊಂಡಿದ್ರೆ 10 ಭಾಗ ಇರೋದ್ರಿಂದ ಇಲ್ಲಿ 8 ಭಾಗಗಳಿದ್ದಾವೆ. ಸೊ 1/8 ಇಂಟು ವೃತ್ತಾಕಾರದ ಕೊಡೆಯ ವಿಸ್ತೀರ್ಣ, ಅಂದರೆ ಅಗೇನ್ πr² ಯೂಸ್ ಮಾಡ್ಕೊಳ್ಬೇಕು ವೃತ್ತಾಕಾರದ ವಿಸ್ತೀರ್ಣ. ಸೊ ಪೈ ವ್ಯಾಲ್ಯೂ 22/7, ರೇಡಿಯಸ್ 45 ಕೊಟ್ಟಿದ್ದಾರೆ. ಸೊ 45 ಇಂಟು 45, ಎಸ್ 45 ಸ್ಕ್ವೇರ್. ಯೂನಿಟ್ ಡಿಜಿಟ್ನಲ್ಲಿ ಬಿಡಿ ಸ್ಥಾನದಲ್ಲಿ 5 ಬಂದಾಗ ಏನು ಮಾಡ್ಕೊಳ್ಬೇಕು, ಡೈರೆಕ್ಟ್ 5 ಸ್ಕ್ವೇರ್ ಮಾಡ್ಕೊಳ್ಬೇಕು. 25 ಆ್ಯಂಡ್ 4 ದ ನೆಕ್ಸ್ಟ್ ನಂಬರ್ 5. 4 ಇಂಟು 5 ಇಸ್ 20. ಸೊ 2025, 45 ಸ್ಕ್ವೇರ್ ಅಂದರೆ. ಓಕೆ, ಎಸ್. ನೆಕ್ಸ್ಟ್, ಸೊ 2 4s 8 or 2 11s, ರೈಟ್. ಸೊ 11 ಡಿವೈಡೆಡ್ ಬೈ 4 ಇಂಟು 7. ಸೊ ಇದೆಲ್ಲ ಡಿವೈಡ್. ಸೊ 11 ಇಂಟು 2025 ಮಾಡಿದಾಗ ಎಷ್ಟಾಗುತ್ತೆ ಇಲ್ಲಿ 22,275 ಡಿವೈಡೆಡ್ ಬೈ 4 ಇಂಟು 7 28 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದು ಕಂಪ್ಲೀಟ್ ಆಯಿತು 10th ಕ್ವಶನ್. ಸೊ ನೆಕ್ಸ್ಟ್ 11th ಒನ್. ಒಂದು ಕಾರಿಗೆ ಒಂದರ ಮೇಲೊಂದು ಅನುಕ್ರಮಿಸದಂತಿರುವ 2 ಗಾಜುವರಿಸುವ ಉಪಕರಣಗಳಿವೆ. ಸೊ ಚಿತ್ರ ನೋಡ್ಬೋದು ಇಲ್ಲಿ. ಸೊ ವೈಪರ್ ಅದಾವಿಲ್ಲಿ ಕಾರಿನ ಮೇಲೆ. ಸೊ ಒಂದಕ್ಕೊಂದು ಟಚ್ ಆಗೋದಿಲ್ಲ, ಆ ರೀತಿ ಇದಾವಂತ. ಓಕೆ, ಸೊ ಉಪಕರಣವು 25 ಸೆಂಟಿಮೀಟರ್ ಉದ್ದದ ಬ್ಲೇಡು, ಅಂದರೆ ರೇಡಿಯಸ್ ಅಂತ ಅರ್ಥ. ಓಕೆ, ಸೊ ಉಪಕರಣ ಯಾವ ರೀತಿ ರೊಟೇಟ್ ಆಗುತ್ತೆ ಇಲ್ಲಿ, ಈ ರೀತಿ. ಓಕೆ, ಮತ್ತು ಈ ರೀತಿ. ಸೊ ಇಲ್ಲೇನು ಇದೊಂದು ವೃತ್ತಾಕಾರದ ರೀತಿ ಕಾಣಿಸ್ತದೇನಾ, ತ್ರಿಜ್ಯಾಂತರ ಖಂಡ ಉಂಟಾಗ್ತದೆ ಇಲ್ಲೊಂದು, ರೈಟ್. ಓಕೆ, ಸೊ 25 ಸೆಂಟಿಮೀಟರ್ ಉದ್ದದ ಬ್ಲೇಡ್ ಅಂದರೆ ನಮ್ಗೆ ರೇಡಿಯಸ್ ಅಂತ ಗೊತ್ತಾಯಿತು, 25 ಸೆಂಟಿಮೀಟರ್. ಆ್ಯಂಡ್ ಅದೇ ರೀತಿ ಇದು 115 ಡಿಗ್ರಿ ಕೋನದಲ್ಲಿ ಒರೆಸುತ್ತದೆ. ಅಂದರೆ ಎಷ್ಟು ರೊಟೇಟ್ ಆಗುತ್ತೆ ಇಲ್ಲಿ, ಇಲ್ಲಿಂದ ಸ್ಟಾರ್ಟ್ ಆದರೆ 115 ಡಿಗ್ರಿ ತನಕ ಮಾತ್ರ ಇದು ರೊಟೇಟ್ ಆಗುತ್ತೆ. ಪಕ್ಕದಲ್ಲಿರೋ ವೈಪರ್ ಕೂಡ 115 ಡಿಗ್ರಿಯಲ್ಲಿ ಮಾತ್ರ ರೊಟೇಟ್ ಆಗುತ್ತೆ. ಓಕೆ, ಆ್ಯಂಡ್ ಅವು ಒಂದಕ್ಕೊಂದು ಟಚ್ ಆಗೋದಿಲ್ಲ, ಈ ರೀತಿ. ಓಕೆ, ಸೊ ಬ್ಲೇಡ್ಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣ. ಸೊ ಒಂದ್ಸರಿ ಬ್ಲೇಡ್, 2 ಬ್ಲೇಡ್ಸು ಒಂದ್ಸರಿ ಮೂವ್ಮೆಂಟ್ ಆದ್ರೆ ಸೊ ಎಷ್ಟು ಭಾಗ ಕ್ಲೀನ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನಮ್ಗೆ ರೇಡಿಯಸ್ ಗೊತ್ತಿದೆ, ಥೀಟಾ ಗೊತ್ತಿದೆ, 2 ತ್ರಿಜ್ಯಾಂತರ ಖಂಡಗಳು ಉಂಟಾಗಿರೋದು ಚಿತ್ರ ಕಾಣಿಸ್ತಾ ಇದೆ. ಸೊ 2 ಪ್ಲಸ್ ಮಾಡ್ಕೊಳ್ಬೇಕು, ರೈಟ್. ಸೊ 2 ಬ್ಲೇಡ್ಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು 2 ಇಂಟು ಒಂದು ಬ್ಲೇಡ್ನಿಂದ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣ. ಯಾಕಂದರೆ 2 ಬ್ಲೇಡ್ಗಳ ವಿಸ್ತೀರ್ಣ ಸೇಮ್ ಇದೆ, 115 ಡಿಗ್ರಿನ ಮೂವ್ ಆಗ್ತಾ ಇದೆ. ಆ್ಯಂಡ್ ರೇಡಿಯಸ್ ಕೂಡ 25 ಸೆಂಟಿಮೀಟರ್ ಇರೋದ್ರಿಂದ ಡೈರೆಕ್ಟಾಗಿ 2 ಇಂಟು ಮಾಡ್ಕೊಳ್ಬೋದು. ಓಕೆ, ಸೊ ಉಂಟಾದ ಭಾಗ ತ್ರಿಜ್ಯಾಂತರ ಖಂಡ ಇರೋದ್ರಿಂದ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ಫಾರ್ಮುಲಾ ಯೂಸ್ ಮಾಡ್ಕೊಳ್ಬೇಕು, πr², θ/360. ಸೊ ಪೈ ವ್ಯಾಲ್ಯೂ 22/7, ರೇಡಿಯಸ್ ಸ್ಕ್ವೇರ್ ಅಂದರೆ 25 ಇಂಟು 25, ಆ್ಯಂಡ್ ಥೀಟಾ ಇಸ್ 115/360. ಓಕೆ, ಸೊ ಏನು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, ಸೊ ಇದು 5ಇಂದ ಕ್ಯಾನ್ಸಲ್ ಆಗುತ್ತಾ, 5 2s 10, 5 3s 15, ದೆನ್ 5 7s 35. ಸೊ 1 ಅಂದರೆ 5 2s 10, ರೈಟ್.
ಸೊ ಮತ್ತು 2 1s 236 ಕರೆಕ್ಟ್. ಅದೇ ರೀತಿ 2 11s 22, 2 18s 36, ಮತ್ತು ಯಾವುದು ಕ್ಯಾನ್ಸಲ್ ಆಗೋದಿಲ್ಲ. ಓಕೆ, ಸೊ 7 into 18, 7 at 56, 5, yes. ಸೊ 126 ಸಿಗುತ್ತೆ ಇಲ್ಲಿ. 7 into 18 126, ಆ್ಯಂಡ್ 11 into this is 625 into 23 is 1,58,125. So 1,58,125 divided by 126 ಸೆಂಟಿಮೀಟರ್ ಸ್ಕ್ವೇರ್. ಇಷ್ಟು ವಿಸ್ತೀರ್ಣದ ಭಾಗವನ್ನು ಎರಡು ವೈಪರ್ಗಳು ಸೇರಿ, ಎರಡು ಬ್ಲೇಡ್ಗಳು ಸೇರಿ ಸ್ವಚ್ಛಗೊಳಿಸುತ್ತವೆ. ಓಕೆ, 11th ಒನ್ ಆಯಿತು. ದೆನ್ ಕ್ವಶನ್ ನಂಬರ್ 12. ಸೊ ನೀರಿನ ಒಳಭಾಗದಲ್ಲಿರುವ ಬಂಡೆಗಳ ಬಗ್ಗೆ ಎಚ್ಚರಿಸಲು ಒಂದು ದೀಪ ಸ್ತಂಭವು 80 ಡಿಗ್ರಿ ಕೋನವಿರುವ, ಓಕೆ, ಸೊ 80 ಡಿಗ್ರಿ, ಸೊ ಇದಕ್ಕೆ ಲೈಟ್ ಹೌಸ್ ಅಂತಾರೆ ಎಲ್ಲರಿಗೂ ಗೊತ್ತು, ಲೈಟ್ ಹೌಸ್. ಸೊ ಚಿತ್ರ ನೋಡ್ಬೋದು ನೀವು, ಸಮುದ್ರ ದಂಡೆ ಹತ್ರ ಇರುತ್ತಿದ್ದು. ಓಕೆ, ಸೊ ತ್ರಿಜ್ಯಾಂತರ ಖಂಡದಲ್ಲಿ 16.5 ಕಿಲೋಮೀಟರ್ ದೂರಕ್ಕೆ ಕೆಂಪು ಬೆಳಕನ್ನು ಹರಡುತ್ತದೆ. ಹಡಗುಗಳನ್ನು ಎಚ್ಚರಿಸುವ ಈ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ಸೊ ಡಯಾಗ್ರಾಮಲ್ಲಿ ನೋಡ್ಬೋದು, ಲೈಟ್ ಹೌಸಿಂದ ಒಂದು ಬೆಳಕು ಹೋಗ್ತಾ ಇದೆ ಈ ರೀತಿ, ಕರೆಕ್ಟ್. ಸೊ ಅದು 80 ಡಿಗ್ರಿ ಕೋನ ಉಂಟು ಮಾಡಿಕೊಂಡು, ಓಕೆ, 80 ಡಿಗ್ರಿ ಕೋನ ಉಂಟು ಮಾಡಿಕೊಂಡು 16.5 ಕಿಲೋಮೀಟರ್ ದೂರ ಹೋಗ್ತಾ ಇದೆ. ಅಂದರೆ ರೇಡಿಯಸ್ ಗೊತ್ತಾಯಿತು, ಥೀಟಾ ಗೊತ್ತಾಯಿತು, ರೈಟ್. ಸೊ ರೇಡಿಯಸ್ 16.5 ಕಿಲೋಮೀಟರ್ ಆ್ಯಂಡ್ ಉಂಟಾದ ಕೋನ ಥೀಟಾ 80 ಡಿಗ್ರಿ. ಸೊ ಈ ಭಾಗದ ವಿಸ್ತೀರ್ಣ ಕೇಳ್ತಾ ಇದ್ದಾರೆ ಅವರು. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ಹಡಗುಗಳನ್ನು ಎಚ್ಚರಿಸುವ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಟು 80 ಡಿಗ್ರಿಯಿಂದ 80 ಡಿಗ್ರಿಯಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಅಂದರೆ ಪೈ ಆರ್ ಸ್ಕ್ವೇರ್ 80 ಡಿಗ್ರಿ ಬೈ 360. ಓಕೆ, ಸೊ ಪೈ ವ್ಯಾಲ್ಯೂ 22/7, ರೇಡಿಯಸ್ ಸ್ಕ್ವೇರ್ ಅಂದರೆ 16.5 into 16.5, ಆ್ಯಂಡ್ 80 ಮತ್ತು 360 ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ ಇಲ್ಲಿ, 0 ಕ್ಯಾನ್ಸಲ್, 4 2s 8, 4 9s 36, ಅಂದರೆ 2/9 ಬಂತು. ಓಕೆ, ದೆನ್ ಓಕೆ ಮಲ್ಟಿಪ್ಲೈ 2 and 22, 44 ಬರುತ್ತಿಲ್ಲಿ. ಆ್ಯಂಡ್ 3ಇಂದ ಕ್ಯಾನ್ಸಲ್ ಆಗುತ್ತಾ, 16.5, ಎಸ್ 3ಇಂದ ಕ್ಯಾನ್ಸಲ್ ಆಗುತ್ತೆ. ಸೊ 3 3s 9, 3 5s 15, 1 ಕ್ಯಾರಿ ಅಂದರೆ ಅಗೇನ್ 3 5s 15, ಸೊ 5.5. ಮತ್ತು 3ಇಂದ ಇದು ಕ್ಯಾನ್ಸಲ್ ಮಾಡಿದಾಗ 5.5. ಓಕೆ, ಇವಾಗ ಹೇಳಿದೆ ಯೂನಿಟ್ ಡಿಜಿಟ್ನಲ್ಲಿ 5 ಬಂದಾಗ ಯಾವ ರೀತಿ ಸ್ಕ್ವೇರ್ ಮಾಡ್ಕೊಳ್ಬೇಕು. 5 ಸ್ಕ್ವೇರ್ ಇಸ್ 25, 5 ನೆಕ್ಸ್ಟ್ ನಂಬರ್ ಇಸ್ 6, ಸೊ 5 into 6 is 30. ಸೊ 5.5 ಸ್ಕ್ವೇರ್ ಏನಾಗುತ್ತೆ ಇಲ್ಲಿ, ಆಫ್ಟರ್ 2 ಡಿಜಿಟ್ಸ್ 30.25. ಓಕೆ, ಸೊ 30.25 into this 44 is 1331.00 ಬರುತ್ತೆ ಇಲ್ಲಿ. ಓಕೆ, ಸೊ 0 ನೆಗ್ಲೆಕ್ಟ್ ಮಾಡೋಣ. ಆ್ಯಂಡ್ ಡಿವೈಡೆಡ್ ಬೈ 7, ಸೊ 7ಇಂದ ಡಿವೈಡ್ ಮಾಡ್ಕೊಳ್ಳಿ. 190.14 ಕಿಲೋಮೀಟರ್ ಸ್ಕ್ವೇರ್ ಅಷ್ಟು ವಿಸ್ತೀರ್ಣ ಅದು ಹೊಂದಿರುತ್ತೆ. ಲೈಟ್ ಹೌಸ್ದಿಂದ ಬೆಳಕು ಬರುತ್ತಲ್ಲ, 190.14 ಕಿಲೋಮೀಟರ್ ಸ್ಕ್ವೇರ್ ಅಷ್ಟು ವಿಸ್ತೀರ್ಣ ಹೊಂದಿರುತ್ತೆ. ಸೊ 12th ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 13th. ಎಸ್, ಚಿತ್ರದಲ್ಲಿ ನೋಡ್ಬೋದು ನೀವು, ಒಂದು ದುಂಡು ಮೇಜಿನ ಹೊದಿಕೆಯು 6 ಸಮ ವಿನ್ಯಾಸಗಳನ್ನು ಹೊಂದಿದೆ. ಅಂದರೆ 6 ಈಕ್ವಲ್ ಡಿಸೈನ್ಸ್ ಅದಾವ. ಚಿತ್ರ ನೋಡ್ಬೋದು, ಇವೆಲ್ಲ ಡಿಸೈನ್ಸ್. ಓಕೆ, ಸೊ ಈ ಡಿಸೈನ್ಸ್ ಏನದಾವ, ಪ್ರತಿಯೊಂದು ಡಿಸೈನ್ಸ್ ಈಕ್ವಲಿ ಮಾಡಿದಾವೆ. ಓಕೆ, ಸೊ ನೆಕ್ಸ್ಟ್ ಹೊದಿಕೆಯ ತ್ರಿಜ್ಯವು 28 ಸೆಂಟಿಮೀಟರ್. ಸೊ ತ್ರಿಜ್ಯ 28 ಸೆಂಟಿಮೀಟರ್ ಆ್ಯಂಡ್ ಆದರೆ ಪ್ರತಿ ಚದರ್ ಮೀಟ್ರಿಗೆ ಎಲ್ಲದು, ಆ್ಯಕ್ಚುಲಿ ಇದು ಕ್ವಶನ್ ರಾಂಗ್ ಆಗಿದೆ, ಬುಕ್ಕಿನಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಸೆಂಟಿಮೀಟ್ರಿಗೆ ಬೇಕು. ಸೊ ಪ್ರತಿ ಚದರ್ ಸೆಂಟಿಮೀಟರ್ಗೆ 0.35 ರೂಪೀಸ್ ದರದಂತೆ ವಿನ್ಯಾಸ ಮಾಡಲು ತಗಲುವ ಖರ್ಚಷ್ಟು. ಸೊ ನಾವೇನು ಮಾಡ್ಕೊಳ್ಳೋಣ ಇಲ್ಲಿ, ಸೊ ಪ್ರತಿಯೊಂದು ಡಿಸೈನ್ಸ್, ಎಲ್ಲ ಡಿಸೈನ್ಸ್ನ ಒಟ್ಟು ವಿಸ್ತೀರ್ಣ ಬೇಕಾಗ್ತದೆ ಇಲ್ಲಿ. ಸೊ ಫಸ್ಟ್ ನಾವು ಒಂದು ಡಿಸೈನ್ನ ವಿಸ್ತೀರ್ಣ ಕಂಡು ಹಿಡ್ಕೊಳ್ಳೋಣ. ಟೋಟಲ್ 6 ಡಿಸೈನ್ಸ್ ಅದಾವಿಲ್ಲಿ. ಓಕೆ, ಸೊ ಒಂದು ಭಾಗದ ವಿಸ್ತೀರ್ಣ ಇಂಟು 6 ಮಾಡೋಣ. ಅದಾದಮೇಲೆ ಎಷ್ಟು ಖರ್ಚಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟ್ ಒನ್, ಸೊ ನೀವು ಈ ವೃತ್ತಖಂಡ ಕ್ಯಾಲ್ಕುಲೇಟ್ ಮಾಡಬೇಕು.
ಸೊ ಸಮ ವಿನ್ಯಾಸಗಳ ತುದಿಗಳನ್ನು ಸೇರಿಸೋಣ ಫಸ್ಟ್. ಓಕೆ, ರೆಡ್ ಕಲರ್ ಕಾಣಿಸ್ತಾ ಇದೆ ಅದು. ಸೊ ಎಲ್ಲ ತುದಿಗಳು ಜಾಯಿನ್ ಮಾಡ್ಕೊಳ್ಳೋಣ. ದೆನ್ ಕೇಂದ್ರದಲ್ಲಿ ಸಮ ವಿನ್ಯಾಸಗಳಿಂದ ಉಂಟಾದ ಕೋನಗಳೇನಾಗಿರ್ತವ, ಸಮವಾಗಿರ್ತವ. ಸೊ 6 ಇಂಟು ಒಂದು ವಿನ್ಯಾಸದಿಂದ ಉಂಟಾದ ಕೋನ ಅಂದರೆ ಟೋಟಲ್ ಆಗಿ ಎಷ್ಟು ಕೋನ ಉಂಟಾಗ್ತದೆ ಮಿಡಲ್ನಲ್ಲಿ 360 ಡಿಗ್ರಿ. ಸೊ 6 ವಿನ್ಯಾಸಗಳಿಂದನೂ 360 ಡಿಗ್ರಿನೂ ಉಂಟಾಗಿರ್ತದೆ. ಟೋಟಲ್ 6 ವಿನ್ಯಾಸಗಳಿರೋದ್ರಿಂದ ಸೊ 6 ಈ ಸೈಡ್ ಬಂದು ಡಿವೈಡ್ ಮಾಡ್ಕೊಳ್ಳಿ. ಸೊ ಒಂದು ವಿನ್ಯಾಸದಲ್ಲಿ ಎಷ್ಟು ಕೋನ ಉಂಟಾಗಿರುತ್ತೆ ಅಂತ ಗೊತ್ತಾಯಿತು, 60 ಡಿಗ್ರಿ. ಓಕೆ, ಸೊ ನಮಗಿಲ್ಲಿ ಥೀಟಾ ಗೊತ್ತಾಯಿತು. ಡಯಾಗ್ರಾಮ್ ನೋಡ್ಬೋದು, ಥೀಟಾ ವ್ಯಾಲ್ಯೂ 60 ಡಿಗ್ರಿ ಆ್ಯಂಡ್ ರೇಡಿಯಸ್ ಅಂತೂ ಕೊಟ್ಟಿದ್ದಾರೆ ಅಲ್ಲಿ 28 ಸೆಂಟಿಮೀಟ್ರ್ ಅಂತ. ಇವಾಗ ನಾವು ಒಂದು ವಿನ್ಯಾಸದ ವಿಸ್ತೀರ್ಣ ಅಂದರೆ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡ್ಕೊಳ್ಬೋದು. ಸೊ ಫಾರ್ಮುಲಾ ಏನಿಲ್ಲಿ, ಓಕೆ, ಸೊ ಡೈರೆಕ್ಟಾಗಿ ಒಟ್ಟು ವಿನ್ಯಾಸದ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಟು ಟೋಟಲ್ 6 ವಿನ್ಯಾಸಗಳು ಅಂದರೆ 6 ಡಿಸೈನ್ಸ್ ಅದಾವಲ್ಲಿ. ಸೊ 6 ಇಂಟು ಒಂದು ವೃತ್ತಖಂಡದ ವಿಸ್ತೀರ್ಣ. ಕರೆಕ್ಟ್. ಒಂದು ವೃತ್ತಖಂಡದ ವಿಸ್ತೀರ್ಣ ಫಾರ್ಮುಲಾ ಏನು, ತ್ರಿಜ್ಯಾಂತರ ಖಂಡದಲ್ಲಿ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಮೈನಸ್ ಮಾಡ್ಕೊಳ್ಬೇಕು. ಸೊ ಫಾರ್ಮುಲಾ ಗೊತ್ತಿದೆ ಎಲ್ಲರಿಗೂ. ನೆಕ್ಸ್ಟ್ ಪೈ ವ್ಯಾಲ್ಯೂ 22/7, ರೇಡಿಯಸ್ ಸ್ಕ್ವೇರ್ ಅಂದರೆ 28 ಇಂಟು 28, ದೆನ್ ಥೀಟಾ ಇಸ್ 60 ಡಿಗ್ರಿ. ಸೊ 60/360 ಮತ್ತು ಅಲ್ಲಿ ರೇಡಿಯಸ್ ಸ್ಕ್ವೇರ್ 28 ಇಂಟು 28 ಡಿವೈಡೆಡ್ ಬೈ 2 ಸೈನ್ 60 ಡಿಗ್ರಿ. ಓಕೆ, ಸೊ ನೆಕ್ಸ್ಟ್ ಏನು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ 66 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ದೆನ್ 7 4s 28, 2 3s 6 ಆ್ಯಂಡ್ 2 2s 4. ಓಕೆ, ಸೊ ಮೇಲ್ಗಡೆದು ಮಲ್ಟಿಪ್ಲೈ ಮಾಡ್ಕೊಳ್ಳಿ 22 ಇಂಟು 2 ಇಂಟು 28. ಸೊ ಇದು 1232 ಸಿಗುತ್ತೆ ಆ್ಯಂಡ್ ಡಿವೈಡೆಡ್ ಬೈ 3 ಆ್ಯಸ್ ಇಟ್ ಈಸ್ ಮೈನಸ್. ಸೊ ಇದು 2 1s 2 1s 2 4s, ಎಸ್ 14 ದಿನ ಕ್ಯಾನ್ಸಲ್ ಆಗುತ್ತೆ. ಸೊ 14 ಇಂಟು 28 392 ಆ್ಯಂಡ್ ಸೈನ್ 60 ಡಿಗ್ರಿ ವ್ಯಾಲ್ಯೂ √3/2. ನೆಕ್ಸ್ಟ್ 3ಇಂದ ಡಿವೈಡ್ ಮಾಡ್ಕೊಳ್ಳಿ. ಸೊ 410.67 ಆ್ಯಂಡ್ 2ಇಂದ 392 ಕ್ಯಾನ್ಸಲ್ ಮಾಡಿದಾಗ 2 1s. ಓಕೆ, ದೆನ್ 2 9s 18, ಸೊ 2 6 12. ಕರೆಕ್ಟ್. ಸೊ 196 ಸಿಗುತ್ತೆ ಇಲ್ಲಿ ಆ್ಯಂಡ್ √3 ವ್ಯಾಲ್ಯೂ 1.7. ಓಕೆ, ದೆನ್ 410.67 ಆ್ಯಸ್ ಇಟ್ ಈಸ್. ಎರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ 333.2 ಸಿಗುತ್ತೆ ಇಲ್ಲಿ. ಸೊ ಜಸ್ಟ್ ಮೈನಸ್ ಮಾಡಿದಾಗ 77.47 ಇಂಟು 6 ಅಂದರೆ 464.82 ಸೆಂಟಿಮೀಟರ್ ಸ್ಕ್ವೇರ್. ಸೊ ಒಟ್ಟು ವಿನ್ಯಾಸದ ವಿಸ್ತೀರ್ಣ ಗೊತ್ತಾಯಿತು. ಸೊ ನಮಗಿಲ್ಲಿ ಒಟ್ಟು ಖರ್ಚು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಕ್ವಶನಲ್ಲಿ 1 ಸೆಂಟಿಮೀಟರ್ ಸ್ಕ್ವೇರ್ಗೆ ತಗಲುವ ಖರ್ಚು ಇಷ್ಟು ಅಂತ ಹೇಳ್ತಾ ಇದ್ದಾರೆ, 0.35 ರುಪೀಸ್. ಅಂದರೆ ಇಷ್ಟು ವಿಸ್ತೀರ್ಣ ಸಲುವಾಗಿ ಎಷ್ಟು ಖರ್ಚು ಬೇಕು ಅಂದರೆ ಇಂಟು ಮಾಡ್ಕೊಳ್ಳಿ. ಓಕೆ, ಸೊ 464.82 ವಿಸ್ತೀರ್ಣ ಇಂಟು 1 ಸೆಂಟಿಮೀಟರ್ ಸ್ಕ್ವೇರ್ಗೆ ಎಷ್ಟು 0.35 ಇಂಟು ಮಾಡಿದಾಗ 162.68 ರುಪೀಸ್ ಒಟ್ಟು ತಗಲುವ ಖರ್ಚು ಅಂತ ನಮಗಿಲ್ಲಿ ಗೊತ್ತಾಯಿತು. ಸೊ ಲಾಸ್ಟ್ ಕ್ವಶನ್ 14th ಒನ್ ಆ್ಯಂಡ್ ಕಂಪ್ಲೀಟ್ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಪ್ರತಿಯೊಂದು ವಿಡಿಯೋ ಆದಮೇಲೆ ನೋಟ್ಸ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಲಿಂಕ್ ಅಂತೂ ಕೆಳಗೆ ಕೊಟ್ಟಿರ್ತೀನಿ, ಜಸ್ಟ್ ಕ್ಲಿಕ್ ಮಾಡಿ ಆ್ಯಂಡ್ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ 14th ಕ್ವಶನ್, ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ. ಸೊ ರೇಡಿಯಸ್ ಕ್ಯಾಪಿಟಲ್ R ಚಿತ್ರ ನೋಡ್ಬೋದು ಇಲ್ಲಿ. ಕ್ಯಾಪಿಟಲ್ R ತ್ರಿಜ್ಯವಿರುವ ವೃತ್ತದಲ್ಲಿ P ಡಿಗ್ರಿಗಳಲ್ಲಿ, ಓಕೆ, P ಏನಿದೆ ಕೋನ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ಥೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ. ಓಕೆ, ಸೊ ಅಲ್ಲಿ ಅವ್ರು ರೇಡಿಯಸ್ ಅಂದರೆ ಕ್ಯಾಪಿಟಲ್ R ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಥೀಟಾ ಅಂದರೆ P ಅಂತ ಹೇಳ್ತಾರೆ. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಫಾರ್ಮುಲಾ ಅಂತೂ ಗೊತ್ತಿದೆ, πr² θ/360, ರೈಟ್. ಸೊ ಥೀಟಾ ಪ್ಲೇಸಲ್ಲಿ ನೀವು P ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಬಟ್ ಈ ಆಪ್ಷನ್ಸ್ ನಿಮಗಿಲ್ಲಿ ಯಾವುದು ಕಾಣಿಸ್ತಾ ಇಲ್ಲ. ಅಂದರೆ
ಪೈ ಆರ್ ಸ್ಕ್ವೇರ್ ಇರೋ ಆಪ್ಷನ್ಸ್ ಯಾವುದಾದ್ರು ಇದರಲ್ಲಿ? ಫಸ್ಟ್ ಆಫ್ ಆಲ್ ಪೈ ಆರ್ ಸ್ಕ್ವೇರ್ ನೋಡಿಲಿ, ಫಸ್ಟ್ ಒನ್ ಅಂತೂ ಇಲ್ಲ, 2 ಪೈ ಆರ್ ಇದೆ. ಓಕೆ, ಪೈ ಆರ್ ಸ್ಕ್ವೇರ್ ಬೇಕು. ಸೆಕೆಂಡ್ ಒನ್ನಲ್ಲಿ ಪೈ ಆರ್ ಸ್ಕ್ವೇರ್ ಕಾಣಿಸ್ತಾ ಇದೆ, ಥರ್ಡ್ ಒನ್ನಲ್ಲಂತೂ ಪೈ ಆರ್ ಸ್ಕ್ವೇರ್ ಇಲ್ಲ, ಫೋರ್ತ್ ಒನ್ನಲ್ಲಿದೆ. ಓಕೆ, ಸೊ ಇವಾಗ ನಾವು 2 ಪೈ ಆರ್ ಸ್ಕ್ವೇರ್ ನೋಡ್ಬೋದು, ಎರಡರಲ್ಲೂ ಕಾಮನ್ ನೋಡ್ಬೋದು 2 ಪೈ ಆರ್ ಸ್ಕ್ವೇರ್. ಸೊ ಅದಕ್ಕೇನು ಮಾಡ್ಬೇಕಿಲ್ಲಿ, ಸೊ ಈ ವ್ಯಾಲ್ಯೂಸ್ ಕೂಡ ನೀವು 2 ಪೈ ಆರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್, ಎರಡರಿಂದ ಏನು ಮಾಡಬೇಕು, ಒಂದು ಸರಿ ಮಲ್ಟಿಪ್ಲೈ ಮಾಡಿ ಆ್ಯಂಡ್ ಇನ್ನೊಂದು ಸರಿ ಡಿವೈಡ್ ಮಾಡಿ. ಸೊ 2 ಇಂಟು ಪೈ ಆರ್ ಸ್ಕ್ವೇರ್, 2 ಪೈ ಆರ್ ಸ್ಕ್ವೇರ್. ಓಕೆ, ಆ್ಯಂಡ್ 2 ಇಂಟು 360, 720. ಸೊ ಇದು ಯಾವ್ದು ಆಪ್ಷನಲ್ಲಿದೆ ನೋಡಿ, ಪಿ ಡಿವೈಡೆಡ್ ಬೈ 720 ಡಿಗ್ರಿ. ಸೆಕೆಂಡ್ ಆಪ್ಷನ್ ಅಂತೂ ಇಲ್ಲ, ಆಪ್ಷನ್ ಡಿ ಅಲ್ಲಿ ಇರೋದು. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ಕೂಡ ನೆಕ್ಸ್ಟು ಐ ಥಿಂಕ್ ಒನ್ ಡೇ ಆರ್ 2 ಡೇಸಲ್ಲಿ ಬರುತ್ತೆ. ಸೊ ವೆಯ್ಟ್ ಮಾಡಿ. ಆ್ಯಂಡ್ ದಿಸ್ PDF ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಜಸ್ಟ್ ಕ್ಲಿಕ್ ಮಾಡಿ ಆ್ಯಂಡ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.